ಏನು ಸೈಜ್ ಬರ್ತೈತೆ ಅಣ್ಣ ಇದು? ಅಣ್ಣ ಇದು 9 ಇಂಚ್ ಉದ್ದ, 4 ಇಂಚ್ ಅಗಲ, 3 ಇಂಚ್ ಬರುತ್ತೆ. ಸ್ಟ್ರೆಂತ್ ನೋಡಿ, ನೀವೇ ನೋಡ್ತಿದ್ದೀರಾ ಸರ್ ನಿಲ್ಸಿ. ಇದ್ಯಾಕೆ ಹಿಂಗೆ ಬಿಸಾಕ್ತಾ ಇದ್ರಿ? ಇಟ್ಕೆ ವೇಸ್ಟ್ ಆಗಲ್ವಾ ಸರ್? ಇಟ್ಗೆ ನೋಡಕ್ ಬಂದಿದ್ರು, ಸ್ಟ್ರೆಂತ್ ಹೆಂಗಿರುತ್ತೆ ಅಂತ ಕೇಳಿದ್ರು, ಬಿಸಾಕ್ ತೋರಿಸ್ತಾ ಇದೀನಿ ಸರ್. ಈ ಥರ ಸ್ಟ್ರೆಂತ್ ಎಲ್ಲ ತೋರಿಸ್ಬೋದಾ? ಟಿಪ್ಪರ್ ಗಾಡಿ ಇದೆ, ಇಟ್ಗೆ ಹತ್ತಿಸ್ಬಿಟ್ಟು ತೋರಿಸ್ತೀನಿ ಬನ್ನಿ ಸರ್, ತೋರಿಸಿ ಬನ್ನಿ. ನೋಡಿ ಟ್ರಕ್ ವೀಲ್ ಇಟ್ಟಿದ್ದೀವಿ ಒಂದು ಬ್ಲಾಕ್. ಓಕೆ, ಹಚ್ಚಪ್ಪ. ಹಚ್ಚಿದ್ರೆ ಏನಾಗಲ್ವಾ? ಏನಾಗಲ್ಲ, ನೋಡಿ ನೀವೇ ನೋಡಿ ಸರ್. ಸರ್ ಏನು ಸರ್ ಸ್ಟ್ರೆಂತ್ ಇದು? ಎಷ್ಟು ಟನ್ ಇದೆ ಸರ್ ಲಾರಿ ಇದು? 11 ಟನ್ ಸರ್. 11 ಟನ್ ಲಾರಿ ಹತ್ತಿದ್ರು ಈ ಬ್ರಿಕ್ಸ್ ಒಂದು ಚೂರು ಬಿರುಕು ಬಿಟ್ಟಿಲ್ಲ. ಏನಾಗಿಲ್ಲ ನೋಡಿ. ಸೂಪರ್ ಸರ್. ಏನೇನು ಯೂಸ್ ಮಾಡಿದ್ದೀರಾ ಅದಕ್ಕೆ? ಇದರಲ್ಲಿ ಮಣ್ಣು, ಸಿಮೆಂಟ್ ಮಿಕ್ಸ್ ಮಾಡಿ ಮಾಡಿರೋದು ಸರ್. ಅಷ್ಟೇನಾ? ಇದು ಒಂದೇನಾ? ಇನ್ನೂ ಬೇರೆ ಬ್ರಿಕ್ಸ್ಗಳಿದಾವೆ? ಇನ್ನೂ ತುಂಬಾ ಥರ ಇದೆ, ಬನ್ನಿ ಸರ್ ತೋರಿಸಿ ಸರ್. ನೀವು ಚೆನ್ನಾಗಾಗಲಿ, ಒಳ್ಳೆ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ. ಓಕೆ, ಜೈ ಹಿಂದ್, ಜೈ ಕರ್ನಾಟಕ. ಸರ್ ಇದೇನು ಸೆಟಪ್ ಮಾಡಿ ಇಟ್ಬಿಟ್ಟಿದ್ದೀರಾ? ಯಾವ್ಯಾವ್ದು ಇದೆ ಅಂತ ಇಟ್ಟಿದ್ದೀವಿ ಒಂದು ಕಡೆ. ಹೇಳಿ ಸರ್, ಒಂದು ಕಡೆಯಿಂದ ಹೇಳ್ಬಿಡಿ. ಇದು 6 ಇಂಚಸ್ ಇಂಟರ್ಲಾಕ್ ಬ್ಲಾಕ್. ಓಕೆ. ಇದು 8 ಇಂಚಸ್ ಇಂಟರ್ಲಾಕ್ ಬ್ಲಾಕ್. ಓಕೆ. 12/8/6 ಮಡ್ ಬ್ಲಾಕ್. 16/8/6 ಮಡ್ ಬ್ಲಾಕ್. ಓಕೆ. 16/8/6 ಫ್ಲೈ ಆಶ್ ಬ್ಲಾಕ್. 16/8/6 CC ಬ್ಲಾಕ್. 12/8/6 CC ಇಂಟರ್ಲಾಕ್ ಬ್ಲಾಕ್. ಓಕೆ. ಇದು ಹಾಫ್ ಬ್ಲಾಕ್, CC ಹಾಫ್ ಬ್ಲಾಕ್. ರೆಡ್ ಬ್ರಿಕ್ ಇದೆ, ಮಡ್ ಬ್ರಿಕ್ಸ್ ಇದೆ, ಓಕೆ, ಫ್ಲೈ ಆಶ್ ಬ್ರಿಕ್ ಇದೆ. ಇಷ್ಟಿದೆ ನಮ್ಮ ಹತ್ರ ವೆರೈಟಿ. ಎಷ್ಟು ಥರ ವೆರೈಟಿ ಇದೆ ಸರ್? ಹೌದು ಸರ್, ಟೋಟಲ್ ಒಂದು 9 ರಿಂದ 10 ಥರ ಇದೆ. 10 ಥರ ಇದೆ ಸರ್. ಎಲ್ಲದಕ್ಕೂ ಡಿಫ್ರೆನ್ಸ್ ಏನಿದೆ ಎಲ್ಲದರಲ್ಲೂ? ಎಲ್ಲಾದ್ರೂ ಡಿಫ್ರೆನ್ಸ್ ಏನಂದ್ರೆ ಮೆಟೀರಿಯಲ್, ಕೋರ್ಸ್ ಮೆಟೀರಿಯಲ್ ಡಿಫ್ರೆನ್ಸ್. ಫ್ಲೈ ಆಶ್ ಬ್ರಿಕ್ಕಲ್ಲಿ ಫ್ಲೈ ಆಶ್ ಯೂಸ್ ಮಾಡ್ತೀವಿ, CC ಬ್ರಿಕ್ಕಲ್ಲಿ ಕಾಂಕ್ರೀಟ್ ಯೂಸ್ ಮಾಡಿರ್ತೀವಿ, ಮಡ್ ಬ್ಲಾಕಲ್ಲಿ ಮಡ್ ಯೂಸ್ ಮಾಡಿರ್ತೀವಿ. ಸೈಜ್ ಶೇಪ್ ಚೇಂಜ್ ಅಷ್ಟೇ, ಅಪ್ಲಿಕೇಶನ್ ಚೇಂಜ್ ಆಗುತ್ತೆ. ಎಲ್ಲ ಮನೆಗಳಿಗೆ ಗೋಡೆ ಕಟ್ಕೊಳ್ಳೋದಕ್ಕೆ, ಫಾರ್ಮ್ ಹೌಸ್ಗೆ, ಮನೆಗಳಿಗೆ ಯೂಸ್ ಆಗುತ್ತೆ. ಅದು ಬಿಟ್ಟು ಬೇರೆ ಇಲ್ಲಿ ಇನ್ನೇನೇನು ಕಟ್ಬೋದು? ಈ ಗೋಡೆ ಅಂತ ಆಪ್ಷನ್ ನೀವು ಕಾಂಪೌಂಡ್ ವಾಲ್ ಮಾಡ್ಕೋಬಹುದು, ಓಕೆ, ಮನೆಗೆ ಕನ್ಸ್ಟ್ರಕ್ಷನ್, ಕಮರ್ಷಿಯಲ್, ರೆಸಿಡೆನ್ಷಿಯಲ್, ಇಂಡಸ್ಟ್ರಿಯಲ್ ಯಾವ್ದು ಬೇಕಾದ್ರೂ ಮಾಡ್ಕೋಬಹುದು. ಓಕೆ. ಬೇಸಿಕ್ ರೇಂಜ್ ಅಂತಂದ್ರೆ ಏನು ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ನಿಮ್ಮ ಹತ್ರ? ನೋಡಿ, ಇದು 44 ರೂಪೀಸ್, ಇದು 39 ರೂಪೀಸ್, ಇದು 39 ರೂಪಾಯಿ, 36 ರೂಪಾಯಿ, 32 ರೂಪಾಯಿ, 40 ರೂಪಾಯಿ, 45, 39, 9 ರೂಪಾಯಿ ಅದು. ಓಕೆ. ಇದು 9 ರೂಪಾಯಿ ಇಟ್ಗೆ. ಸೊ ಅದಕ್ಕೆ ಬೇರೆ ಏನಾದ್ರು ಕಂಪೇರ್ ಮಾಡ್ಬೋದಾ ನೀವು ಈ ಬ್ರಿಕ್ಸ್ಗೆ? ಸರ್ ಈ ಬ್ರಿಕ್, ಈ ತರ ಸ್ಟ್ರೆಂತ್ ಇರೋ ಬ್ರಿಕ್ ನಿಮ್ಮ ಮಾರ್ಕೆಟಲ್ಲಿ 13-14 ರೂಪಾಯಿ ಇದೆ. ಹೌದಾ? ನಾವು 9 ರೂಪಾಯಿ ಕೊಡ್ತಾ ಇದ್ದೀವಿ. ಬರೀ 9 ರೂಪಾಯಿ ನಿಮ್ಮ ಹತ್ರ ಸಿಗ್ತಾ ಇದೆ. ಮಾರ್ಕೆಟ್ ಕಂಪೇರ್ ಮಾಡಿದ್ರೆ ನಿಮ್ಮ ಹತ್ರ ಇನ್ನೂ ಕಮ್ಮಿನೇ ಕಡಿಮೆ ಸಿಗುತ್ತೆ. ಹೌದು. ಓಕೆ. ನೀವು ಯಾವ ಕಡೆ ಸಪ್ಲೈ ಕೊಡ್ತೀರಾ ಸರ್? ಸರ್ ಆಲ್ ಓವರ್ ಕರ್ನಾಟಕ ಸಪ್ಲೈ ಅರೇಂಜ್ ಮಾಡ್ಕೊಡ್ತೀವಿ. ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಆಗುತ್ತೆ, ಚಾರ್ಜಸ್ ಇರುತ್ತೆ. ಎಲ್ಲಿಗೆ ಬೇಕಾದ್ರೂ ಅರೇಂಜ್ ಮಾಡ್ಕೊಡ್ತೀವಿ. ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್. ನಿಮ್ಮ ಹತ್ರ ಬ್ರಿಕ್ಸ್ ಅಷ್ಟೇನಾ, ಇಲ್ಲ ಅಂತಂದ್ರೆ ನೀವು ಬೇರೆ ಏನಾದರೂ ಕನ್ಸ್ಟ್ರಕ್ಷನ್? ಮನೆಗಳಿಗೆ ಪ್ಲಾನ್ ಹಾಕೊಡ್ತೀವಿ, ವಾಸ್ತು ಪ್ರಕಾರ ಪ್ಲಾನ್ ಹಾಕೊಡ್ತೀವಿ, ಸ್ಟ್ರಕ್ಚರಲ್ ಡಿಸೈನ್ ಮಾಡ್ಕೊಡ್ತೀವಿ, 3D ಎಲಿವೇಷನ್ ಮಾಡ್ಕೊಡ್ತೀವಿ. ಇಲ್ಲ ಫುಲ್ ಮನೆ ಕಟ್ಕೊಡಿ, ಕಾಂಟ್ರಾಕ್ಟ್ ಕೊಟ್ರೆ ನಾವೇ ಟರ್ನ್ಕಿ ಪ್ರಾಜೆಕ್ಟ್ ತಗೊಂಡು ಕಂಪ್ಲೀಟ್ ಮಾಡ್ಕೊಡ್ತೀವಿ. ಅಂದ್ರೆ ನೀವೇನು ಸರ್ ಹೋಗ್ಲಿ? ನಾನು ಸಿವಿಲ್ ಇಂಜಿನಿಯರ್ ಸರ್. ಇಂಜಿನಿಯರಾ ನೀವು? ಸರ್, ಅದರಿಂದ ನಿಮ್ಗೆ ಇದರಲ್ಲೆಲ್ಲ ನಾಲೆಡ್ಜ್ ಇದೆ. ಇದೇ ಬ್ಯಾಕ್ ಗ್ರೌಂಡ್ ಅಲ್ಲಿ ವರ್ಕ್ ಮಾಡ್ತಿರೋದು ನಾವು ಮುಂಚೆಯಿಂದ. ಸಿವಿಲ್ ಇಂಜಿನಿಯರ್ ನಾನು. ನಿಮ್ಗೆ ಮನೆ ಪ್ಲಾನ್ ಇಂದ ಹಿಡಿದು ಕಟ್ಟಿ ಮುಗಿಸಿ ಕೈ ಕೊಡೋವರೆಗೂ ಮಾಡ್ಕೊಡ್ತೀವಿ. ಈಗ ಮನೆ ಆಗ್ಲೇ ಕಟ್ಟಿರೋ ಮನೆಗೆ ಇಂಟೀರಿಯರ್ಸ್ ಮಾಡ್ಕೊಡ್ತೀವಿ. ಹೌದಾ? ಹೌದು. ಸೊ ಎಷ್ಟು ಪ್ರಾಜೆಕ್ಟ್ ಮಾಡಿದ್ದೀರಾ ಸರ್ ಇಲ್ಲಿವರೆಗೂ? ಸರ್ ತುಂಬಾ ಮಾಡಿದೀವಿ ಸರ್, ತೋರಿಸ್ತೀವಿ ಬನ್ನಿ. ಹೌದಾ? ಮಾಡಿರೋ ಪ್ರಾಜೆಕ್ಟ್ ನಾನು ತೋರಿಸ್ಬೋದಾ? ಬನ್ನಿ ಹೋಗೋಣ, ತೋರಿಸ್ತಾನೆ ಬನ್ನಿ. ಸರ್ ಈಗ ನೋಡಿ, ನಾವು ಒಂದು ಕನ್ಸ್ಟ್ರಕ್ಷನ್ ಸೈಟಿಗೆ ಬಂದಿದ್ದೀವಿ. ಇದು ಹೆಂಗೆ ಅಂದ್ರೆ ಇವ್ರ ನಮ್ಮ ಹತ್ರ ಬ್ಲಾಕ್ ಪರ್ಚೇಸ್ ಮಾಡಕ್ ಬಂದಿದ್ರು. ಓಕೆ. ಸೊ ಅವ್ರಿಗೆ ನಾವೇ ಪ್ಲಾನ್ ಮಾಡ್ಕೊಟ್ಟು ಈಗ ನಾವೇ ಕನ್ಸ್ಟ್ರಕ್ಟ್ ಮಾಡ್ಕೊಡ್ತಾ ಇದ್ದೀವಿ. ನಿಮ್ಮದೇ ಕನ್ಸ್ಟ್ರಕ್ಷನ್? ನಿಮ್ಮದೇ ಕನ್ಸ್ಟ್ರಕ್ಷನ್ ಮಾಡಿ ಕೊಡ್ತಾ ಇರೋದು. ಫುಲ್ ಕಂಪ್ಲೀಟ್ ಟರ್ನ್ಕಿ ಪ್ರಾಜೆಕ್ಟ್ ಇದು. ಓಕೆ ಸರ್. ಇದು ಎಷ್ಟು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀರಾ? ಇದು 5 years ಇಂದ ಮಾಡ್ತಾ ಇದೀವಿ ಸರ್ ನಾವು. ನಿಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಕೂಡ? ನಮ್ಮದೇ ಇನ್ನೋಸ್, ನಮ್ಮ ಕಂಪ್ನಿಗೆ ಇನ್ನೋಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸರ್ ಇದು. ಇದು ಎಷ್ಟು ವರ್ಷದಿಂದ ಇದೆ ಸರ್ ಇಲ್ಲಿ? ಸರ್ ಈ ಪ್ಲಾನ್ 2 years ಆಗಿದೆ. 2 years ಆಗಿದೆಯಾ ಸರ್? ಅವಾಗಲೇ ಇದೊಂದು ಬ್ರಿಕ್ಸ್ನ ತೋರಿಸ್ತಾ ಇದ್ರಿ. ಹಾಂ. ಸೊ ಇದಕ್ಕೂ ಮತ್ತೆ ನೀವು ಅವಾಗಲೇ ಇನ್ನೊಂದು ಹೇಳಿದ್ರೆ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇದೆ ಸರ್? ಇದು ನೋಡಿ, ನಾವು ಮಾಡಿರೋದು ನಿಮ್ಗೆ ತೋರ್ಸಕ್ಕೆ ಜನಕ್ಕೆ ಅಂತ. ನೋಡಕ್ ಒಂದೇ ತರ ಇದೆ, ನೋಡಕ್ ಒಂದೇ ತರ ಇದೆ, ಇಲ್ಲ ಒಂದೇ ಡಿಸೈನ್ ಇದೆ. ಇದು ಸಿಮೆಂಟ್ ಮಿಕ್ಸ್ ಮಾಡ್ದಲೇ ಮಾಡಿರೋ ಬ್ರಿಕ್ ಇದು. ಇದಕ್ಕೆ? ಹೌದು. ಓಕೆ. ಇದಕ್ಕೆ ಸಿಮೆಂಟ್ ವಿತ್ ಮಿಕ್ಸ್? ಅದು ಸಿಮೆಂಟ್ ಮಿಕ್ಸ್ ಆಗಿರೋ ಬ್ರಿಕ್. ಇದು ಎತ್ತಾಕಿದ್ರೆ ಒಡೆದೋಗುತ್ತೆ. ಏನು ಸರ್ ಇದು? ಒಡೆದೋಗುತ್ತೆ ಅಂದ್ರೆ ಅದು ಒಡೆದೋಗಲ್ಲ. ನೀವೇ ಎತ್ತಾಕಿ, ನಾನಲ್ಲ, ನೀವೇ ಎತ್ತಾಕಿ. ಓ, ಈ ಥರಷ್ಟು ಅಂತಿದ್ದು? ಹೌದು, ಒಡೆದೋಗಲ್ಲ. ಕ್ಯೂರಿಂಗ್ ಆಗಿ ಕ್ಲೀನಾಗಿ ಸೆಟ್ ಆಗಿರೋ ಬ್ರಿಕ್ ಅದು, ಹೊಡೆದೋಗಲ್ಲ. ಈಗ ಇಟ್ಟಿಗೆ ಆದ್ಮೇಲೆ ಸೈಜ್ ಕಲ್ ತರ ಕೊಡಕ್ಕಾಗಲ್ಲ. ಹೌದು. ಸೈಟಲ್ಲಿ ಗಾರೆ ಅವ್ರಿಗೆ ಅರ್ಧ ಕಲ್ ಬೇಕಾದಾಗ ಹೊಡ್ಕೊಳಂಗಿರ್ಬೇಕು, ಮುಕ್ಕಾಲ್ ಕಲ್ ಬೇಕಾದಾಗ ಹೊಡ್ಕೊಳಂಗಿರ್ಬೇಕು. ಅದಕ್ಕೆ ಏನು ಸ್ಟ್ರೆಂತ್ ಬೇಕು ಆಸ್ ಪರ್ ಕೋಡ್ಸ್, ಇಷ್ಟು ಸ್ಟ್ರೆಂತ್ ಇರ್ಬೇಕಂತ ಇದೆ ಮಿನಿಮಮ್, ಅಷ್ಟು ಸ್ಟ್ರೆಂತ್ ಬರುತ್ತೆ. ಓಕೆ ಸರ್. ಇದೆಲ್ಲ ಒಣಗಕ್ಕೆ ಎಷ್ಟು ದಿನ ಬೇಕಾಗುತ್ತೆ? ಸೊ ಇದು ಆಫ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಫುಲ್ ಸ್ಟ್ರೆಂತ್ ಬರಬೇಕಾದ್ರೆ ಒಂದು 28 days ಬೇಕಾಗುತ್ತೆ ಸರ್. ಒಂದು ತಿಂಗಳು ಅಂತಾನೆ ಹೇಳ್ಬೋದಾ? ಹೌದು ಬೇಕು. ಸಿಮೆಂಟ್ ಸ್ಟ್ರೆಂತ್ 28 daysಗೆ ಫುಲ್ ಸ್ಟ್ರೆಂತ್ ಬರೋದು, ಅಷ್ಟು ಟೈಮ್ ಬೇಕಾಗುತ್ತೆ. ಈಗ ಕಸ್ಟಮರ್ ನಿಮ್ಗೆ ಏನೋ ಆರ್ಡರ್ ಕೊಟ್ಟರೆ ಎಷ್ಟು ದಿನ ತೊಗೊತೀರಾ ನೀವು? ಸರ್ 15-20 days. 20 days ಮಿನಿಮಮ್ ಸ್ಟಾಕ್ ಇರುತ್ತೆ ನಮ್ಮ ಹತ್ರ. ಕೆಲವೊಂದ್ಸಲಿ ಆರ್ಡರ್ ಜಾಸ್ತಿ ಇದ್ದಾಗ ಸ್ವಲ್ಪ ಟೈಮ್ ತಗೊಂಡು ಆಸ್ ಪರ್ ಆರ್ಡರ್ ಮಾಡ್ಕೊಡ್ತೀವಿ. ನೀವು ಅದನ್ನ ಡಿಸ್ಟ್ರಿಬ್ಯೂಟ್? ಇನ್ನ ಕಸ್ಟಮೈಸೇಷನ್ ಬೇಕು ಅಂದ್ರೆ ಇನ್ನ ಕಸ್ಟಮೈಸೇಷನ್ ಮಾಡ್ಕೊಡ್ತೀವಿ. ಇನ್ನ ನಿಮ್ದೇ ಓನ್ ವೆಹಿಕಲ್ ಕೂಡ ಇದೆ ಅಂತ ಹೇಳಿದ್ರಿ. ನಮ್ಮ ಕಡೆ ವೆಹಿಕಲ್ಸ್ ಅರೇಂಜ್ ಮಾಡ್ತೀವಿ ನಾವು. ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಆಗುತ್ತೆ, ಕಳ್ಸಿಕೊಡ್ತೀವಿ. ಒಂದು ಸಣ್ಣ ಚಾರ್ಜಸ್ ಆಗುತ್ತೆ ಅಂತ? ಏನಾಗುತ್ತೆ ಚಾರ್ಜಸ್? ಮಾರ್ಕೆಟಲ್ಲಿ ಏನಿದೆ ಅದೇ.
ಹೌದಾ ಜಾಸ್ತಿ ನಮ್ಮ ಹತ್ರ ಬಂದಿದ್ರೆ ನಮ್ಮ ಹತ್ರ ತಗೊಂತೀರಾ ಅಂತ ಅದ್ರಲ್ಲಿ ಜಾಸ್ತಿ ಹೇಳಲ್ಲ ಮಾರ್ಕೆಟಲ್ಲಿ ಇದೆ. ಕಸ್ಟಮರ್ದು ವೆಹಿಕಲ್ ಇತ್ತು ಅಂದ್ರೆ ಅವ್ರದೇ ವೆಹಿಕಲ್ ಇತ್ತು, ಇಲ್ಲ ಫ್ರೆಂಡ್ಸ್ ವೆಹಿಕಲ್ ಇರುತ್ತೆ, ಗೊತ್ತಿರೋ ಗಾಡಿಗಳಿರುತ್ತೆ, ಕಳಿಸಿದ್ರೆ ಅದಕ್ಕೆ ಲೋಡ್ ಮಾಡಿ ಕೊಡ್ತೀವಿ. ಓಕೆ ಸರ್, ನಿಮ್ಮದು ಒಂದ್ಸಲಿ ಯಾವ ಥರ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅಂತ ತೋರಿಸ್ಬೋದು. ಬನ್ನಿ ನೋಡೋಣ ಸರ್. ಓಕೆ ಸರ್ ಬನ್ನಿ. ಬಟ್ ಸರ್ ಇದು ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ಹಾಂ ಸರ್. ಹಿಂದೆಗಡೆ ಡ್ರಮ್ಮಲ್ಲಿ ನಾವು ಮೆಟೀರಿಯಲ್ನ ಮಿಕ್ಸ್ ಮಾಡ್ತೀವಿ. ಓಕೆ. ಅದು ರೋಲರ್ ಡ್ರಮ್ ಅಂತ ಬರುತ್ತೆ, ಅದು ಪ್ಯಾನ್ ಮಿಕ್ಸರ್ ಇದು. ಓಕೆ. ಇಲ್ಲಿ ಮೆಟೀರಿಯಲ್ನ ಫೀಡ್ ಮಾಡಿ ಮಿಕ್ಸ್ ಮಾಡಿ, ಇದು ಹೈಡ್ರಾಲಿಕ್ ಕಂಪ್ರೆಸಿವ್ ಮಿಷಿನ್ ಇದು. ಇದರಲ್ಲಿ ಕೆಳಗಿಂದ ಮತ್ತೆ ಮೇಲಿಂದ ಎರಡು ಕಡೆಯಿಂದ ಪಂಚ್ ಆಗುತ್ತೆ. ಇಲ್ಲಿ ಪಂಚ್ ಮಾಡಿ ನಾವು ಪ್ರಾಡಕ್ಟ್ನ ರೆಡಿ ಮಾಡ್ತೀವಿ. ರೆಡಿ ಮಾಡ್ತೀರಾ? ರೆಡಿ ಆದ್ಮೇಲೆ ಕ್ಯೂರಿಂಗ್ ಮಾಡಿ ಡಿಸ್ಪ್ಯಾಚ್. ಅದು ರೆಡಿ ಆದ್ಮೇಲೆ ಸ್ಟ್ರೆಂತ್ ಇರುತ್ತೆ ಅಲ್ವಾ ಅದು? ಇರುತ್ತೆ. ನೀವು ಇಮಿಡಿಯೇಟ್ ತೆಗ್ದಿದ್ ಕಲ್ನೇ ನೀವು ಅದ್ರ ಮೇಲೆ ಹತ್ತಿ ನಿಂತ್ಕೊಂಡ್ರೆ ಏನಾಗಲ್ಲ, ಏನೂ ಆಗಲ್ಲ. ಆಮೇಲೆ ಈಗ ಮಾಡಿ ತೋರಿಸ್ತೀವಿ ನಿಮಗೆ, ನೀವು ನೋಡ್ಬೋದು. ಹೆಚ್ಚಿದ್ರೆ ಏನು ಚಾರ್ಜ್ ಮಾಡ್ತೀರಾ ನೀವು? ಸೊ 1,95,000 ಸ್ಟಾರ್ಟಿಂಗ್ ಇದೆ. ಹೆಂಗೆ ಮೆಟೀರಿಯಲ್ ಚೇಂಜ್ ಆದಂಗೆ ಕಸ್ಟಮೈಸೇಷನ್ ಆದಂಗೆ ಚೇಂಜ್ ಆಗುತ್ತೆ. ಯಾಕಂದ್ರೆ ಮೆಟೀರಿಯಲ್ ಎಲ್ಲ ನಿಮ್ಮದೇ ಇರುತ್ತೆ, ಪ್ರತಿಯೊಂದು ನಿಮ್ಮ ಲೇಬರರು ನಿಮ್ಮ ಕಡೆಯವರೇ ಇರ್ತಾರೆ. ಹೌದು. ಮೆಟೀರಿಯಲ್, ಲೇಬರ್, ಫಿನಿಶಿಂಗ್ ವರ್ಗು ಎಲ್ಲ ಫುಲ್ ನಾವು ಫಿನಿಶ್ ಮಾಡಿ ಕೀ ಹ್ಯಾಂಡ್ ಓವರ್ ಮಾಡಿ. ಸೊ ಎಷ್ಟು ತಿಂಗಳು ತೊಗೊತೀರಾ ಸರ್ ಇದು ಕಂಪ್ಲೀಟ್ ಆಗ್ಬೋದು? ಸರ್ ಮಿನಿಮಮ್ ಆಫ್ 10 months. 10 months ಮಿನಿಮಮ್ ಅಪ್ ಟು 12 months ವರೆಗೂ ಆಗುತ್ತೆ. ಈಗ ಈ ಬ್ರಿಕ್ಸ್ ಏನು ನೋಡ್ತಾ ಇದ್ದೀವಿ, ಇದು ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು ಎಲ್ಲಿವರೆಗೂ ಕಟ್ಬೋದು? ಸೊ ನಾವು ಇದು ಇಲ್ಲಿ ಫ್ರೇಮ್ ಸ್ಟ್ರಕ್ಚರ್ ಮಾಡ್ಕೊತಿರೋದು, ಅಂದರೆ ಕಾಲಮ್ ಹಾಕೊಂಡು ಕಟ್ತಿರೋ ಪ್ರಾಜೆಕ್ಟ್ ಇದು. ಓಕೆ. ಇಲ್ಲಿ ನೀವು ಎಷ್ಟು ಫ್ಲೋರ್ಸ್ ಬೇಕಾದ್ರೂ ರೈಸ್ ಮಾಡ್ಕೋಬಹುದು. ಯಾಕಂದ್ರೆ ಒಂದೊಂದು ಮಡ್ ಬ್ರಿಕ್ಸ್ ಅಂತ ಬಂದ್ಮೇಲೆ ಬರೀ ಫಸ್ಟ್ ಸೆಕೆಂಡ್ ಆ ಥರ ಹಂಗೇನಿಲ್ಲ. ಈ ಬ್ರಿಕ್ಕಲ್ಲಿ ನೀವು ಅಪ್ ಟು G+3 ವರೆಗೂ ಮಾಡ್ಕೋಬಹುದು, ವಿತೌಟ್ ಕಾಲಮ್ಸ್ ಮಾಡ್ಕೋಬಹುದು. ಓಕೆ. ಇದೊಂದು ಬ್ರಿಕ್ಸು ಎಷ್ಟು 9 ರೂಪಾಯಿಂದ ಸ್ಟಾರ್ಟ್ ಅಂತಂದ್ರೆ ಅಲ್ವಾ? ಅದು ವಿತ್ GST ಇರುತ್ತಾ? GST ಅಡಿಷನಲ್ ಆಗುತ್ತೆ. ಅಡಿಷನಲ್ ಆಗುತ್ತಾ? ಸೊ ನಮ್ಮ ಕಸ್ಟಮರ್ ನೋಡ್ಕೊಂಡ್ ಬರ್ತಾರೆ, ಅವ್ರಿಗೊಂದು ಬೆಸ್ಟ್ ಪ್ರೈಸಲ್ಲಿ ನೀವು ಮಾಡ್ಕೊಡ್ಬೇಕು. ಡಿಸ್ಕೌಂಟ್ಸ್ ಮಾಡ್ಕೊಳ್ಳೋಣ ಅಲ್ವಾ? ಮಾಡೋಣ. ಮಾಡ್ಕೊಡ್ಲೇಬೇಕು ಸರ್, ಯಾಕಂದ್ರೆ ಎನ್ಕ್ವೈರೀಸ್ ಅಂತೂ ಮಾಡೇ ಮಾಡ್ತಾರೆ. ಒಂದು ಬೆಸ್ಟ್ ಪ್ರೈಸ್ ಕಡೆಯಿಂದನಾದ್ರೂ ನೀವು ಮಾಡ್ಕೊಡ್ಲೇಬೇಕು. ಖಂಡಿತ ಮಾಡೋಣ ಸರ್. ಅಡ್ರೆಸ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಡಿ ಸರ್. ಫ್ಯಾಕ್ಟ್ರಿ ಲೊಕೇಶನ್ ಬಂದು ನಮ್ದು ಕುಣಿಗಲ್ ಟೌನಿಂದ 1 ಕಿಲೋಮೀಟರ್ ದೂರ ಆಗುತ್ತೆ, ಮಾವಿನಕಟ್ಟೆ ಗ್ರಾಮ. ಓಕೆ. ನೀಲತಳ್ಳಿ ರೋಡ್. ಅಲ್ಲಿ ಬಂದ್ರೆ ನಮ್ಮ ಫ್ಯಾಕ್ಟ್ರಿ ಕುಣಿಗಲ್. ಇನ್ ಕೇಸ್ ಲೊಕೇಶನ್ ಗೊತ್ತಾಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಲೊಕೇಶನ್ ಹಾಕಿ ಕೊಟ್ಟಿರ್ತೀನಿ, ಶೇರ್ ಮಾಡಿ. ಇಲ್ಲ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ, ನಾನು ಲೊಕೇಶನ್ ಶೇರ್ ಮಾಡ್ತೀನಿ, ನೀವು ಬರ್ಬೋದಲ್ವಾ? ಸೊ ಡಿಸ್ಕ್ರಿಪ್ಷನಲ್ಲೂ ನಂಬರ್ ಕೊಟ್ಟಿರ್ತೀನಿ ವೀಕ್ಷಕರೇ, ಲೊಕೇಶನ್ ಪಿನ್ ಮಾಡಿರ್ತೀನಿ, ಸ್ಕ್ರೀನ್ ಮೇಲೆ ನಂಬರ್ ಕೂಡ ಬರ್ತಾ ಇದೆ. ಸೊ ಅದು ನಿಮ್ಮದೇ ಅಲ್ವಾ ಸರ್ ನಂಬರ್? ಹೌದು, ನಮ್ಮ ನಂಬರ್ ಇರುತ್ತೆ, ನಾನೇ ಮಾತಾಡೋದು. ಒಂದು ಪ್ರೈಸ್ ಕ್ಯಾಟ್ಲಾಗ್ ಏನೋ ಬೇಕು ಅಂತಂದ್ರೆ ವಾಟ್ಸಪ್ ಮಾಡ್ತೀವಿ. ಸೊ ಪ್ರತಿಯೊಂದು ಡೀಟೇಲ್ಸ್ ಎಲ್ಲ ಸಿಗುತ್ತೆ ಸರ್. ಓಕೆ. ಈ ಥರ ಇರುತ್ತೆ ವೀಕ್ಷಕರೇ. ಯಾರಾದರೂ ನಿಮ್ಮ ಫ್ಯಾಕ್ಟ್ರಿಗೆ ಬರ್ತೀನಿ ಅಂದ್ರೆ ಬರ್ಬೋದು? 100% ಬರ್ಬೋದು, ವಿಸಿಟ್ ಮಾಡ್ಬೋದಲ್ವಾ? ಒಂದ್ಸಲಿ ಕ್ವಾಲಿಟಿ ಹೇಗಿದೆ, ಸೊ ಬಂದು ನೋಡಿ ತಗೊಂಡು ಹೋಗ್ಬೋದು ಸರ್. ತಗೊಂಡೋಗ್ಬೋದಲ್ವಾ? ಬಂದು ನೋಡಿ ಸ್ಯಾಂಪಲ್ ತಗೊಂಡು ಚೆಕ್ ಮಾಡ್ಕೊಂಡು ತಗೊಂಡೋಗ್ಬೋದು. ಓಕೆ ವೀಕ್ಷಕರೇ, ಈ ಥರ ಇರುತ್ತೆ. ಸೊ ಏನೋ ಡೌಟ್ ಇತ್ತು ಅಂದರೆ ಆ ನಂಬರ್ಗೆ ಕಾಲ್ ಮಾಡಿ, ಫುಲ್ ಡೀಟೇಲ್ನ ಇವರು ನಿಮಗೆ ವಾಟ್ಸಪ್ಪಲ್ಲಿ ಕಳಿಸ್ಕೊಡ್ತಾರೆ. ಸೊ ಇದೇ ಥರ ರಿಲೇಟೆಡ್ ಆಗಿರೋ ಕಂಟೆಂಟ್ ಜೊತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸರ್. ಫುಲ್ ಡೀಟೇಲ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.